ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಮ್ದಂಡು. ವೆಸ್ಟ್ ಬೆಂಗಾಲಲ್ಲಿ ದಿಗ್ವಿಜಯ ಸಾಧಿಸಿರುವಂತಹ ಬಿಜೆಪಿ ನೆಕ್ಸ್ಟ್ ತನ್ನ ಕಾನ್ಸಂಟ್ರೇಷನ್ ಅನ್ನ, ತನ್ನ ಗುರಿಯನ್ನ ಸೌತ್ ಕಡೆ ಇಟ್ಟಿದೆ. ಆಪರೇಷನ್ ದಕ್ಷಿಣ ಭಾರತ್ ಬಿಜೆಪಿಯ ಸ್ಲೋಗನ್ ಇದು. ಯಾಕೆ ಆಪರೇಷನ್ ದಕ್ಷಿಣ ಭಾರತ್ ಅಂತ ಹೇಳಿದ್ರೆ, ಈಗ ಹೆಚ್ಚು ಕಡಿಮೆ ಉತ್ತರ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಅಧಿಕಾರದಲ್ಲಿದೆ. ಆದರೆ ದಕ್ಷಿಣ ಭಾರತ ಅಂತ ಬಂದ್ರೆ ಬಿಜೆಪಿಗೆ ಈಗಲೂ ಕೂಡ ಕಬ್ಬಿಣದ ಕಡಲೆ ಆಗಿದೆ. ಇದೇ ಕಾರಣಕ್ಕಾಗಿ ಬಿಜೆಪಿ ಶತಾಯ ಗತಾಯ ಮುಂದೆ ತನ್ನ ಬೇರುಗಳನ್ನ ದಕ್ಷಿಣ ಭಾರತದಲ್ಲೂ ಕೂಡ ವಿಸ್ತರಿಸಬೇಕು, ಕಮಲವನ್ನ ಅರಳಿಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾ ಇದೆ. ಹಾಗಾದ್ರೆ ಬಿಜೆಪಿಯ ಪ್ಲಾನ್ಗಳೇನು? ಸದ್ಯ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಬಲಾಬಲ ಹೇಗಿದೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions, please contact 9686376663. ವೀಕ್ಷಕರೇ, ಬಿಜೆಪಿ ಈಗ ಆಲ್ಮೋಸ್ಟ್ ದೇಶವನ್ನ ಆವರಿಸಿಕೊಂಡಿದೆ. ವೆಸ್ಟ್ ಬೆಂಗಾಲಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಗೆದ್ದಿದೆ, ಅಧಿಕಾರವನ್ನ ಹಿಡಿದಿದೆ. ಅಲ್ಲಿಗೆ ಆಲ್ಮೋಸ್ಟ್ ಉತ್ತರ ಭಾರತ, ಅದೇ ರೀತಿಯಾಗಿ ಈ ಕಣಿವೆ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಅಧಿಕಾರವನ್ನ ಹಿಡಿದಿದೆ. ಈಗ ಬಿಜೆಪಿ ಅಧಿಕಾರವನ್ನ ಹಿಡಿಯಬೇಕಾಗಿರುವಂಥದ್ದು, ಬಿಜೆಪಿ ತನ್ನ ಬಾವುಗಳನ್ನ ವಿಸ್ತರಿಸಬೇಕಾಗಿರುವಂಥದ್ದು ದಕ್ಷಿಣ ಭಾರತದಲ್ಲಿ. ಬಟ್ ದಕ್ಷಿಣ ಭಾರತ ಅಷ್ಟು ಸುಲಭವಾಗಿದೆಯಾ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿಲ್ಲ. ನೋಡಿ, ಬಿಜೆಪಿ ಕರ್ನಾಟಕದ ಮಟ್ಟಿಗೆ ಮಾತ್ರ ಸ್ಟ್ರಾಂಗ್ ಆಗಿದೆ. ಕರ್ನಾಟಕದಲ್ಲಿ 2 ಬಾರಿ ಅಧಿಕಾರಕ್ಕೆ ಬಂದಿದೆ. BS ಯಡಿಯೂರಪ್ಪನವರು ಸಿಎಂ ಆಗಿದ್ರು. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಕಳೆದ ಬಾರಿ ಸಿಎಂ ಆಗಿದ್ರು. ಜಗದೀಶ್ ಶೆಟ್ಟರ್ ಅವರು ಕೂಡ ಸಿಎಂ ಆಗಿದ್ರು. ಸದಾನಂದ ಗೌಡರು ಸಿಎಂ ಆಗಿದ್ರು. ಹೀಗೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಸಿಎಂಗಳ ಬದಲಾವಣೆ ಆಗಿದೆ. ಹಾಗಂತ ಹೇಳಿ ಬಿಜೆಪಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ಯಾ? ಇಲ್ಲಿಯವರ ತನಕ ಕೂಡ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಸೊ ಸ್ಪಷ್ಟ ಬಹುಮತ ಕರ್ನಾಟಕದಲ್ಲಿ ಬಿಜೆಪಿಗೆ ಸಿಗಲಿಲ್ಲ. ಕರ್ನಾಟಕನ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ, ಅಂದ್ರೆ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿ ಮಾತನಾಡೋದಾದ್ರೆ ಬೇರೆಲ್ಲೂ ಕೂಡ ಬಿಜೆಪಿ ತನ್ನ ಹೋಲ್ಡ್ ಅನ್ನ ಹೊಂದಿಲ್ಲ. ಒಂದಿಷ್ಟು ಅಂಕಿಅಂಶವನ್ನ ಹೇಳ್ತಾ ಹೋಗ್ತೀನಿ. ಸದ್ಯ ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸೀಟ್ಗಳನ್ನ ಪಡೆದುಕೊಂಡಿದೆ, MLA ಸೀಟ್ಗಳನ್ನ ಅಂತ ಹೇಳಿ ಮಾತನಾಡ್ತಾ ಹೋಗ್ತೀನಿ. ನೋಡಿ, ಕರ್ನಾಟಕ ಇಲ್ಲಿ 224 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈಗ ಸದ್ಯ ಬಿಜೆಪಿಯ ಸಂಖ್ಯೆ ಇರುವಂಥದ್ದು 66. ತೆಲಂಗಾಣ ಬಿಜೆಪಿ ಹೋಲ್ಡ್ ಇದೆ. ಇಲ್ಲಿ 119 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅಲ್ಲಿ ಗೆದ್ದಿರುವಂಥದ್ದು 8 ಕ್ಷೇತ್ರದಲ್ಲಿ ಮಾತ್ರ. ಅದೇ ರೀತಿಯಾಗಿ ಆಂಧ್ರ ಪ್ರದೇಶ 175. ಆಂಧ್ರ ಪ್ರದೇಶದಲ್ಲಿ NDA ಸರ್ಕಾರ ಅಧಿಕಾರದಲ್ಲಿದೆ. ಇಲ್ಲಿ ಬಿಜೆಪಿಯ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 8. ಇನ್ನು ತಮಿಳುನಾಡು 234 ವಿಧಾನಸಭಾ ಕ್ಷೇತ್ರಗಳು. ಇತ್ತೀಚೆಗಷ್ಟೇ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ನಲ್ಲಿ TVK ಗೆದ್ದಿದೆ. ಎಲ್ಲರೂ ಕೂಡ ಈ ಬಾರಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಅಟ್ಲೀಸ್ಟ್ ಬಿಜೆಪಿ ಕಮಾಲ್ ಮಾಡುತ್ತೆ ಅಂತ ಹೇಳಿ. ಬಟ್ ಅಲ್ಲಿ ಸ್ಪರ್ಧೆ ಮಾಡಿದ್ದೆ 27 ಕ್ಷೇತ್ರದಲ್ಲಿ, ಬಿಜೆಪಿ ಗೆದ್ದಿರೋದು ಕೇವಲ 1. ಇನ್ನು ಕೇರಳ 140 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅಲ್ಲಿ ಗೆದ್ದಿರೋದು ಕೂಡ 3. ಒಟ್ಟಾರೆಯಾಗಿ ಬಿಜೆಪಿಯ ಒಟ್ಟು MLAಗಳ ಸಂಖ್ಯೆ ದಕ್ಷಿಣ ಭಾರತಕ್ಕೆ ಬಂದ್ರೆ 86. ಒಟ್ಟು ಸೀಟ್ಗಳ ಸಂಖ್ಯೆ ಎಷ್ಟು? ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಈ ಎಲ್ಲವನ್ನ ಸೇರಿಸ್ಕೊಂಡ್ರೆ 892 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ ಪೈಕಿ ಬಿಜೆಪಿಯ MLAಗಳ ಸಂಖ್ಯೆ ಇರೋದು ಸದ್ಯ 86. ಸರಿಸುಮಾರು 9.6% ಅಷ್ಟು ಶಾಸಕರ ಸಂಖ್ಯೆ ಇದೆ. ಈ ಲೆಕ್ಕಾಚಾರವನ್ನ ನೋಡಿದ್ರೆ ಬಿಜೆಪಿಗೆ ಸೌತ್ ಕಬ್ಬಿಣದ ಕಡಲೆ ಆಗಿದೆ. ಇದೇ ಕಾರಣಕ್ಕಾಗಿ ಬಿಜೆಪಿ ಮುಂಬರುವಂತಹ ವಿಧಾನಸಭಾ ಎಲೆಕ್ಷನ್ಸ್ ಅಲ್ಲಿ, ಮುಖ್ಯವಾಗಿ 2028ಕ್ಕೆ ಕರ್ನಾಟಕದಲ್ಲಿ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ ಅಲ್ಲಿ ಕಮಾಲ್ ಮಾಡಲೇಬೇಕು ಅಂತ ಹೇಳಿ ಒಂದಿಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಏಕಾಂಗಿಯಾಗಿ ಗೆಲ್ಲೋದಕ್ಕೆ ಅಸಾಧ್ಯ. ಇದೇ ಕಾರಣಕ್ಕಾಗಿ ಮೈತ್ರಿ ಮಾಡಿಕೊಂಡಿದೆ. ನೋಡಿ, ಬಿಜೆಪಿಯ ಸ್ಟ್ರಾಟರ್ಜಿ ಏನು ಸೌತ್ಗೆ ಅಂತ ಹೇಳಿದ್ರೆ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರಕ್ಕೆ ಬರೋದು, ಮೈತ್ರಿಯನ್ನ ಮಾಡಿಕೊಂಡು ಅಧಿಕಾರಕ್ಕೆ ಬರೋದು.
ಕರ್ನಾಟಕದಲ್ಲಿ JDS ಸಿಕ್ಕಿದೆ, ತಮಿಳುನಾಡಿನಲ್ಲಿ AIDMK ಜೊತೆ ಹೋಗಿತ್ತು, TVK ಜೊತೆ ಕೂಡ ಕೈ ಜೋಡಿಸಬೇಕು ಅಂತ ಒಂದು ಆಸೆ ಇತ್ತು, ಬಟ್ ಆಗಲಿಲ್ಲ, AIDMK ಜೊತೆ ಇದೆ. ಆಂಧ್ರ ಪ್ರದೇಶದಲ್ಲಿ TDP ತೆಲುಗುದೇಶಂ ಪಾರ್ಟಿ ಇದೆ, ಜನಸೇನಾ ಪಾರ್ಟಿ ಇದೆ. ಅದೇ ರೀತಿಯಾಗಿ ತೆಲಂಗಾಣದಲ್ಲೂ ಕೂಡ BJP TDP ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದೆ, ಜನಸೇನಾ ಮೈತ್ರಿ ಇದ್ದೇ ಇದೆ. BRS ಮೈತ್ರಿ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಆಗಲಿಲ್ಲ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ BJP ನೆಕ್ಸ್ಟ್ ಸೌತ್ ಇಂಡಿಯಾದಲ್ಲಿ ತನ್ನ ಕಬಂಧ ಬಾಹುಗಳನ್ನು ಚಾಚಬೇಕು ಅಂತ ಹೇಳಿದ್ರೆ ಈ ಮಿತ್ರ ಪಕ್ಷಗಳೊಂದಿಗೆ ತನ್ನ ಕಬಂಧ ಬಾಹುಗಳನ್ನು ಚಾಚಲಿಕ್ಕೆ ಮುಂದಾಗ್ತಾ ಇದೆ. ಇದಲ್ಲದೆ ಸೌತಲ್ಲಿ ಬರುವಂತ 129 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಇಲ್ಲಿಯೂ ಕೂಡ BJP ಅಷ್ಟೊಂದು ಹೋಲ್ಡ್ ಅನ್ನ ಹೊಂದಿಲ್ಲ. ಮಿತ್ರ ಪಕ್ಷಗಳ ಮೂಲಕ ಅಧಿಕಾರಕ್ಕೆ ಬರೋದು ಅಥವಾ ಮಿತ್ರ ಪಕ್ಷಗಳೊಂದಿಗೆ ಇಲ್ಲಿ ಏನಾದರೂ ಸೀಟ್ಗಳನ್ನ ಗೆದ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ BJP ಇಡೀ ದೇಶವನ್ನ ಗೆದ್ಕೊಂಡು ಬರ್ತಾ ಇದ್ರು ಕೂಡ ಸೌತ್ ಅಂತ ಬಂದ್ರೆ ಇಲ್ಲಿ BJPಗೆ ದೊಡ್ಡ ಹೋಲ್ಡಿಂಗ್ ಸಿಗ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಮುಖ್ಯವಾಗಿ ರೀಸನ್ ಏನು ಅಂತ ಹೇಳಿದ್ರೆ ಸೌತ್ ಇಂಡಿಯಾದಲ್ಲಿ ಇರುವಂತಹ ಕಲ್ಚರ್ ಬೇರೆ, ನಾರ್ತ್ ಇಂಡಿಯಾದಲ್ಲಿ ಇರುವಂತಹ ಕಲ್ಚರ್ ಬೇರೆ. ಸೌತ್ ಇಂಡಿಯಾದಲ್ಲಿ ಧರ್ಮದ ರಾಜಕಾರಣ ನಡೆಯೋದಿಲ್ಲ, ನಾರ್ತ್ ಇಂಡಿಯಾದಲ್ಲಿ ನಡೆಯುತ್ತೆ. ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿಯಾಗಿ ಪಾಲಿಟಿಕ್ಸ್ ಇರುತ್ತೆ, ಇಲ್ಲಿ ಜಾತಿ ರಾಜಕಾರಣ ಹೆಚ್ಚಾಗಿ ಬರುತ್ತೆ, ನಾಯಕತ್ವ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಆಂಧ್ರ ಪ್ರದೇಶ, ತಮಿಳುನಾಡು ಅಂತ ಬಂದ್ರೆ ಇಲ್ಲಿ ಸಿನಿಮಾ ಮತ್ತು ರಾಜಕೀಯ ಒಂದಾಗಿರುತ್ತೆ, ಅಲ್ಲಿ ಮಾಸ್ ಲೀಡರ್ ಬೇಕಾಗ್ತಾರೆ. ಇನ್ನು ತಮಿಳುನಾಡು ವಿಚಾರಕ್ಕೆ ಬಂದ್ರೆ ದ್ರಾವಿಡ ಸಂಸ್ಕೃತಿ ಇದೆ, ಅಲ್ಲಿ ಹಿಂದುತ್ವ ಪಾಲಿಟಿಕ್ಸ್ ಆಗೋದೇ ಇಲ್ಲ. ಇನ್ನು ಕೇರಳ ಅಂತ ಬಂದ್ರೆ ಅಲ್ಲಿ ಎಡಪಕ್ಷಗಳು ಅಧಿಕಾರದಲ್ಲಿರುವಂಥದ್ದು, ಸೊ ಅಲ್ಲಿ ಕೂಡ ಹಿಂದುತ್ವ ವರ್ಕೌಟ್ ಆಗೋದಿಲ್ಲ. ಈ ಎಲ್ಲಾ ಕಾರಣಕ್ಕಾಗಿ ಸೌತ್ ಇಂಡಿಯಾ BJPಗೆ ಈಗಲೂ ಕೂಡ ಕಬ್ಬಿಣದ ಕಡಲೆ ಆಗಿದೆ. ನಿಮ್ಗೇನನ್ಸುತ್ತೆ? ಮುಂದೆ ಒಂದು ದಿನ BJP ಸೌತ್ ಇಂಡಿಯಾವನ್ನು ಕೂಡ ಕಬ್ಜಾ ಮಾಡುತ್ತಾ ಅಥವಾ ಸೌತ್ ಇಂಡಿಯಾದಿಂದ BJP ದೂರವಾಗುತ್ತಾ? ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ.